ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ಹೆಚ್ಚಾಯಿತು ಸಮನ್ವಯತೆಯ ಕೊರತೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮೈತ್ರಿಗೆ ಬೀಳುತ್ತಾ ಬ್ರೇಕು ಅನ್ನೋದೊಂದು ಪ್ರಶ್ನೆ. ಹೈಕಮಾಂಡ್ ಬಳಿ ಚರ್ಚಿಸುವಂತೆ ಜೆಡಿಎಸ್ ನಾಯಕರಿಂದ ಒತ್ತಡ ಹೇರಲಾಗ್ತಾ ಇದೆ. ಈ ಹಿಂದೆ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದ ಬಿಜೆಪಿ ಮತ್ತು ಜೆಡಿಎಸ್ ಮುಡಾ ಕೇಸ್ನಲ್ಲಿ ಒಂದಾಗಿ ಹೋರಾಟ ಮಾಡಿದ್ರು ನಾಯಕರು. ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ನಡೆಸಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಆನಂತರ ಹೋರಾಟಗಳಲ್ಲಿ ಬಿಜೆಪಿ ಜೆಡಿಎಸ್ ಏಕಾಂಗಿಯಾಗಿ ಅಂದ್ರೆ ಪ್ರತ್ಯೇಕವಾಗಿ ಹೋರಾಟ ಮಾಡಿತು. ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ನಿಟ್ಟಿನಲ್ಲಿ ಒಮ್ಮತ ಅನ್ನೋದು ಮೂಡಲಿಲ್ಲ. ದರ ಏರಿಕೆ ಜನಾಕ್ರೋಶ ಯಾತ್ರೆಗೆ ಜೆಡಿಎಸ್ ಆಹ್ವಾನಿಸಲೇ ಇಲ್ಲ ಬಿಜೆಪಿ. ಗ್ರೇಟರ್ ಬೆಂಗಳೂರು ದರ ಏರಿಕೆ ಕುರಿತು ಪ್ರತ್ಯೇಕ ಧರಣಿಯನ್ನ ಮಾಡಿದ್ರು. ಹೀಗಾಗಿ ಬಿಜೆಪಿ ನಾಯಕರ ನಿಲುವಿಗೆ ಜೆಡಿಎಸ್ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಭಾರೀ ಒಗ್ಗಟ್ಟಲ್ಲಿದ್ರು ಬಿಜೆಪಿ ಮತ್ತು ಜೆಡಿಎಸ್ನವರು. ಅದಾದ್ಮೇಲೆ ಕೆಲವು ಬೆರಳೆಣಿಕೆ ಮಾಡುವಷ್ಟು ಹೋರಾಟಗಳನ್ನು ಮಾತ್ರ ಒಗ್ಗಟ್ಟಾಗಿ ಮಾಡ್ತಾರೆ. ನಾವು ಅನ್ಯೂನ್ಯವಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋ ಪ್ರಯತ್ನಗಳಾಗತ್ತೆ ಬಿಟ್ರೆ ಅದು ತೇಪೆ ಹಚ್ಚೋ ಕೆಲಸ ಅನ್ನೋದು ಜಗಜ್ಜಾಹೀರಾಗ್ಬಿಡತ್ತೆ. ಈಗ ನಾನೊಂದು ತೀರ ನೀನೊಂದು ತೀರ ಅಂತ ಆಗ್ಬಿಟ್ಟಿದ್ದಾರೆ. ಇವರು ಒಟ್ಟಿಗೆ ಮಾಡೋಣ ಈ ಹೋರಾಟ ಪ್ರತಿಭಟನೆ ಅಂತಂದರೆ ಬಿಜೆಪಿ ನಾಯಕರಲ್ಲೇ ಒಂದು ಪ್ರಶ್ನೆ, ನಾವ್ಯಾಕೆ ಅವ್ರನ್ನ ಜೊತೆಗೆ ಸೇರಿಸ್ಕೊಂಡು ಮಾಡಬೇಕು? ಅವ್ರಿಗೂ ಮೈಲೇಜ್ ಸಿಗತ್ತೆ, ನಮ್ಮ ಪಕ್ಷದಿಂದ ಜನ ಜಾಸ್ತಿ ಬರ್ತಾರೆ, ಅವರಿಗೆ ಯಾಕೆ ಸುಮ್ಮನೆ ಪುಕ್ಷಟ್ಟೆ ಮೈಲೇಜ್ ಕೊಡಬೇಕು ಅಂತ. ಈತ ಜೆ ಡಿ ಎಸ್ನವರು ಮುನಿಸ್ಕೊಂಡು ಬಿಟ್ಟಿದ್ದಾರೆ. ನಮಗೆ ಏನು ಹೇಳಲ್ಲ ಕೇಳಲ್ಲ, ಅವರೇ ಎಲ್ಲ ಹೋರಾಟ ಮಾಡ್ತಾರೆ, ನಮ್ಮನ್ನು ಯಾವುದಕ್ಕೂ ಕರೆಯಲ್ಲ, ಚುನಾವಣೆ ಇದ್ದಾಗ ಮಾತ್ರ ನಮ್ಮನ್ನು ಹತ್ರಕ್ಕೆ ಸೇರಿಸ್ಕೊಂಡ್ರು, ಈಗ ಬಿಟ್ಬಿಟ್ಟಿದ್ದಾರೆ ಅಂತ. ಹಾಗಾಗಿ ಈ ಅಂತರ ಅನ್ನೋದು ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ. ಅದಕ್ಕೆ ಹೈಕಮಾಂಡ್ ನಾಯಕರ ಹತ್ರ ಮಾತಾಡಿ ಅಂತ ಜೆ ಡಿ ಎಸ್ನ ನಾಯಕರು ಒತ್ತಡ ಹೇರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಏನು ಒಗ್ಗಟ್ಟಿತ್ತೋ ಆ ಒಗ್ಗಟ್ಟಿನ ಮಂತ್ರ ಜಪಿಸಲ್ವೋ, ಸ್ಥಳೀಯ ಮಟ್ಟದ ಚುನಾವಣೆ ವಿಚಾರದಲ್ಲಿ ಹೆಂಗೆ ತೀರ್ಮಾನ ಕೈಗೊಳ್ತಾರೆ ಅನ್ನೋದು ಪ್ರಶ್ನೆ ಆಗಿದೆ. ನೋಡಿ, ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಕತೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಕೆಲವು ಈ ಫ್ಯಾಮಿಲಿ ಡ್ರಾಮಾಗಳು ನೋಡ್ತಾ ಇರ್ತೀವಿ. ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ, ಅದ್ರ ಕಾರ್ಯಕ್ರಮದಲ್ಲಿ ಎಲ್ಲ ಒಟ್ಟಿಗೆ ಕಾಣಿಸ್ತಿರ್ತಾರೆ. ಯಾಕಂದರೆ ನಮ್ಮನೆ ಬಿರುಕು ಬೇರೆಯವ್ರಿಗೆ ಗೊತ್ತಾಗಬಾರ್ದು ಅಂತ. ಸೊ ಇಲ್ಲಿ ಪಕ್ಷದಲ್ಲೂ ಅದೇ ಆಗ್ಬಿಟ್ಟಿದೆ. ನಾವು ಒಗ್ಗಟ್ಟಾಗಿಲ್ಲ ಅನ್ನೋದು ತೋರಿಸ್ಕೊಳ್ಬಾರ್ದು, ನಗೆಪಾಟಲಿಗೆ ಈಡಾಗ್ಬಿಡ್ತೀವಿ ಅನ್ನೋದು ಒಂದು ಕಡೆ ಆದ್ರೂ ಕೂಡ ಇನ್ನೊಂದು ಕಡೆಯಲ್ಲಿ ಅವರ ಹಾವ ಭಾವ ಬೆಳವಣಿಗೆ ಬದಲಾವಣೆ ಅವ್ರ ನಡುವೆ ಒಂದು ಸಮನ್ವಯತೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಕೇವಲ ಎಲೆಕ್ಷನ್ಗೆ ಮಾತ್ರ ಒಂದಾಗಿದ್ರು ನಾಯಕರುಗಳು. ಇದರಲ್ಲೂ ಮೈಲೇಜು ಕ್ರೆಡಿಟು ಈ ಎಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಜೆ ಡಿ ಎಸ್ನಿಂದ ಅಂತರ ಕಾಯ್ದುಕೊಳ್ತಿದ್ದಾರೆ ಬಿಜೆಪಿಗರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸ್ವಾಮಿ, ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಲ್ಲಿ ಒಂದು ಸಮನ್ವಯತೆ ಇಲ್ಲ ಅನ್ನೋದು ಬಹುದಿನಗಳಿಂದ ಗೊತ್ತಾಗ್ತಾ ಇದೆ, ಅಂತರ ಕಾಪಾಡ್ಕೊಳ್ತಾ ಇದ್ದಾರೆ. ಸೊ ಬಿಜೆಪಿಗರಿಗೆ ಒಂದು ಲೆಕ್ಕಾಚಾರ ಇದೆ, ನಾವ್ಯಾಕೆಲ್ಲ ಹೋರಾಟಕ್ಕೂ ಅವ್ರನ್ನ ಜೊತೆಗೂಡಿಸ್ಕೋಬೇಕು, ಕ್ರೆಡಿಟ್ ಯಾಕೆ ಪುಕ್ಷಟ್ಟೆ ಕೊಡಬೇಕು ಅಂತ. ಜೆ ಡಿ ಎಸ್ ಅವ್ರಿಗೂ ಇತ್ತ ಬೇಸರ ಇದೆ, ನಮ್ಮನ್ನು ಬಳಕೆ ಮಾಡಿಕೊಂಡು ಬಿಟ್ಬಿಟ್ರು ಅಂತ, ಯೂಸ್ ಆ್ಯಂಡ್ ಥ್ರೋ ಥರ ಮಾಡ್ಕೊಂಡ್ಬಿಟ್ರು ಅನ್ನೋದು ಬೇಸರ ಇದೆ. ಸೊ ಇದು ಮತ್ತಷ್ಟು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಸ್ಥಳೀಯ ಮಟ್ಟದ ಚುನಾವಣೆಗಳು ಬರ್ತಾ ಇದೆ. ಹಾಗಾಗಿ ಈ ಹೊಂದಾಣಿಕೆ ಈ ಮೈತ್ರಿ ಉಳ್ಕೊಳ್ಳುತ್ತಾ ಅಥವಾ ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾರು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದರ ಅನಿವಾರ್ಯತೆ ಯಾರಿಗಿದೆ ಅಂತ? ನೀತಿ ರಾಜ್ಯ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಬೇಕು, ನಾವು ಜೊತೆಯಾಗಿ ನಿಂತು ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಬಿಜೆಪಿ ಹಾಗೂ ಜೆ ಡಿ ಎಸ್ ನಾಯಕರು ಮೈತ್ರಿಯನ್ನು ಮಾಡಿಕೊಂಡ್ರು. ಅದರಲ್ಲೂ ಜೆ ಡಿ ಎಸ್ಸಲ್ಲಿ ಸಾಕಷ್ಟು ವಿರೋಧಗಳ ನಡುವೆಯೂ ಕೂಡ ಬಿ ಜೆ ಪಿ ಜೊತೆ ಕೈ ಜೋಡಿಸಿ ನಾವು ಮುಂದೆ ಎಲ್ಲ ಹೋರಾಟವನ್ನು ಜೊತೆಗೆ ಬಿ ಜೆ ಪಿ ಜೊತೆ ಮಾಡ್ತೀವಿ, ಹಾಗೂ ಕಾಂಗ್ರೆಸ್ ಭ್ರಷ್ಟಾಚಾರದ ವಿರುದ್ಧ ನಾವು ಸಂಪೂರ್ಣವಾಗಿ ಹೋರಾಟಕ್ಕಿಳಿತೀವಿ ಎಂಬ ಘೋಷಣೆಯನ್ನು ಮಾಡಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಾಯಕರು ಮೈತ್ರಿಗೆ ಒಪ್ಕೊಂಡು, ಜೊತೆಗೆ ಸಾಕಷ್ಟು ವಿರೋಧಗಳ ನಡುವೆ ಜೆ ಡಿ ಎಸ್ನಲ್ಲಿ ಸಾಕಷ್ಟು ವಿರೋಧಗಳು ವ್ಯಕ್ತ ಆಯಿತು. ಯಾವುದನ್ನು ಲೆಕ್ಕಿಸದಂತಹ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಗ್ಬೋದು ಅಥವಾ ಮಾಜಿ ಪ್ರಧಾನಿ ದೇವೇಗೌಡರು ಆಗ್ಬೋದು, ನಾವು ಕೇಂದ್ರದಲ್ಲಿ ಮೋದಿ ಅವರ ಜೊತೆ ಕೈ ಜೋಡಿಸ್ತೀವಿ, ಇಲ್ಲೂ ಸಹ ರಾಜ್ಯ ಬಿ ಜೆ ಪಿ ನಾಯಕರೊಂದಿಗೆ ಸೇರಿ ನಾವು ಹೋರಾಟ ಮಾಡ್ತೀವಿ ಎಂಬ ಘೋಷಣೆಯನ್ನು ಮಾಡಿದ್ರು. ಆದರೆ ಆದ ಬಳಿಕ ಈಗ ಸದ್ಯ ಎಲ್ಲೋ ಒಂದು ರೀತಿ ಎರಡೂ ಪಕ್ಷಗಳ ನಡುವೆ ಒಂದು ಬ್ರೇಕ್ ಬಿದ್ದಿದೆಯಾ ಸಮನ್ವಯತೆಗೆ ಅಥವಾ ಮೈತ್ರಿಗೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ. ಈ ಹಿಂದೆ ಅಂದರೆ ಮೈತ್ರಿ ಬಳಿಕ
ಬೆಂಗಳೂರು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಹಾಗೂ CM ವಿರುದ್ಧ ಹೋರಾಟಕ್ಕೆ ಎರಡೂ ಪಕ್ಷದ ನಾಯಕರು ಜಂಟಿಯಾಗಿ ಇಳಿದಿದ್ರು. ಅಂದರೆ ಬೆಂಗಳೂರು ಟು ಮೈಸೂರುವರೆಗೂ ಪಾದಯಾತ್ರೆಯನ್ನು ಮಾಡಿದರು. ಪಾದಯಾತ್ರೆ ಬಳಿಕ ಮೈಸೂರಿನಲ್ಲೇ ಬೃಹತ್ ಸಮಾವೇಶವನ್ನು ಮಾಡಿದ್ರು. ಒಂದಿಷ್ಟು ಸರ್ಕಾರದ ಮೇಲೆ ಒತ್ತಡವನ್ನು ತರೋದಕ್ಕೂ ಕೂಡ ಯಶಸ್ವಿಯಾಗಿದ್ದರು. ಆ ನಂತರ ವಾಲ್ಮೀಕಿ ಹಗರಣದಲ್ಲೂ ಕೂಡ ಇಬ್ಬರು ಎರಡೂ ಪಕ್ಷದ ನಾಯಕರು ಸೇರಿ ಹೋರಾಟವನ್ನು ಮಾಡಿದ್ರು. ಆಗಲೂ ಸರ್ಕಾರದ ಮೇಲೆ ಒತ್ತಡ ಹಾಕೋದಕ್ಕೆ, ಸರ್ಕಾರದ ಮುಜುಗರಕ್ಕೆ ಸಿಲುಕಿಸೋದಕ್ಕೆ ಯಶಸ್ವಿಯಾಗಿದ್ದರು. ಆದರೆ ಆ ಹೋರಾಟಗಳ ಬಳಿಕ ಎರಡೂ ಪಕ್ಷದ ನಾಯಕರಲ್ಲಿ ಒಮ್ಮತವಾದ ಅಭಿಪ್ರಾಯ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿರುವಂಥದ್ದು. ಈ ಹಿಂದೆ BJP ಜನಾಕ್ರೋಶ ಮಾಡಿತು. ಅಂದರೆ ದರ ಏರಿಕೆ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡಿದ್ರು. ಆ ಹೋರಾಟಕ್ಕೂ JDS ನಾಯಕರಿಗೆ ಆಹ್ವಾನ ಕೊಡಲಿಲ್ಲ. ಎರಡೂ ನಾಯಕರಲ್ಲೂ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಕಂಡು ಬಂತು. ಅಂದರೆ ನಾವು ಹೋರಾಟಗಳನ್ನು ಬೇರೆ ಬೇರೆ ಮಾಡಿದ್ರು ಕೂಡ ನಾವು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕೋದಕ್ಕೆ ಮಾಡ್ತಾ ಇದ್ದೀವಿ. ಅದು BJP ಹೋರಾಟ, ನಾವು BJP ಹೋರಾಟ ಮಾಡ್ತಾ ಇದ್ದೀವಿ, ನಮ್ಮ ಪಕ್ಷದ ನಾಯಕರ ನಿರ್ದೇಶನಂತೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಕಡೆ BJP ನಾಯಕರು ಸ್ಪಷ್ಟನೆ ಕೊಡ್ತಾ ಇದ್ರು. ಮತ್ತೊಂದು ಕಡೆ JDS ನಾಯಕರು ಕೂಡ ತಮ್ಮದೇ ಆದಂಥ ಹೋರಾಟಗಳನ್ನು ಏಕಾಂಗಿಯಾಗಿ ಮಾಡ್ತಾ ಇದ್ರು. ಅದರಲ್ಲಿ ಗ್ರೇಟರ್ ಬೆಂಗಳೂರು ಇರ್ಬೋದು ಅಥವಾ ದರ ಏರಿಕೆಗೆ ಸಂಬಂಧಪಟ್ಟಂತೆ ತಮ್ಮದೇ ಆದಂಥ ರೀತಿಯಲ್ಲಿ ಆ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮಾಡಿದ್ರು. ಇದಾದ ಬಳಿಕ ಎರಡೂ ನಾಯಕರಲ್ಲಿ ಅಸಮಾಧಾನ ಹೆಚ್ಚಾಯಿತು. ಜೊತೆಗೆ JDS ಪಕ್ಷದಲ್ಲಿ BJP ನಾಯಕರೆಡೆಗೆ ಸಾಕಷ್ಟು ಅಸಮಾಧಾನ ವ್ಯಕ್ತವಾಯಿತು. ಈ ಬಗ್ಗೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿಯವರಿಗೂ ಕೂಡ ದೂರನ್ನು ನೀಡಿದರು. ಈ ಬಗ್ಗೆ ಹೈಕಮಾಂಡ್ ಬಳಿ ಮಾತಾಡಿ ಅಸಮಾಧಾನ ಹೆಚ್ಚಾಗ್ತಾ ಇದೆ, ಕಾರ್ಯಕರ್ತರಿಗೆ ಯಾವ ಸಂದೇಶ ಹೋಗುತ್ತೆ, ಮೈತ್ರಿಯ ಪ್ರಾರಂಭದಲ್ಲೇ ಎರಡೂ ಪಕ್ಷದಲ್ಲಿ ಸಮನ್ವಯತೆ ಇಲ್ಲ ಅಂದರೆ ಪಕ್ಷದ ಕಾರ್ಯಕರ್ತರು ಕೂಡ ಗೊಂದಲಕ್ಕೆ ಈಡಾಗ್ತಾರೆ. ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಯಾರಿಗೆ ಬೆಂಬಲಿಸಬೇಕು ಅನ್ನೋದು ಕೂಡ ಇನ್ನಷ್ಟು ಗೊಂದಲ ಹೆಚ್ಚಾಗುತ್ತೆ. ಹಾಗಾಗಿ ಎಲ್ಲದಕ್ಕೂ ಆದಷ್ಟು ಬೇಗ ಬ್ರೇಕ್ ಹಾಕಬೇಕು ಎಂಬ ಮನವಿಯನ್ನು ಕೂಡ JDS ಪಕ್ಷದ ನಾಯಕರು ಕುಮಾರಸ್ವಾಮಿಯವರ ಮುಂದೆ ಮಾಡಿದರು. ಆದರೆ ಕಾದು ನೋಡೋಣ ಎಂಬ ತಂತ್ರಕ್ಕೆ ಕುಮಾರಸ್ವಾಮಿ ಇಷ್ಟು ದಿವಸ ಸೈಲೆಂಟ್ ಆಗಿದ್ದರು. ಅಂದರೆ ಈಗ ಇತ್ತೀಚೆಗೆ ನಡೆದಂತಹ ಸಾಕಷ್ಟು ಹೋರಾಟಗಳಲ್ಲಿ JDS ಹಾಗೂ BJP ನಡುವೆ ಸಾಕಷ್ಟು ಸಮನ್ವಯದ ಕೊರತೆ ಎದ್ದು ಕಾಣ್ತಾ ಇದೆ. ಅದೇ ರೀತಿಯಾಗಿ ಈ ಮಳೆಯಿಂದ ಹಾನಿಗೊಳಗಾದ ಪ್ರದೇಶಗಳ ಭೇಟಿ ಕೊಡಬೇಕಾದ್ರೂ BJP ನಾಯಕರು ತಮ್ಮದೇ ಆದಂತಹ ನಿಯೋಗವನ್ನು ಇಟ್ಕೊಂಡು ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟರು. ರಾಜ್ಯ ಸರ್ಕಾರ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಆ ನಂತರ JDS ನಾಯಕರು ಕೂಡ ಏಕಾಂಗಿಯಾಗಿ ತಮ್ಮದೇ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಜನರ ಸಮಸ್ಯೆಗಳನ್ನು ಆಲಿಸಿ ನಾವು ಸರ್ಕಾರಕ್ಕೆ ಚಾಟಿ ಬೀಸ್ತೀವಿ ಅನ್ನೋದು ಹೇಳಿದರು. ಆದರೆ ಹೋರಾಟಗಳು ಮಾಡ್ತಾ ಇದ್ರು ಕೂಡ ಸಮನ್ವಯದ ಕೊರತೆ BJP ಹಾಗೂ JDS ನಡುವೆ ಎದ್ದು ಕಾಣ್ತಾ ಇರೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ. ಒಂದು ಕಡೆ ನಾವು ಎಲ್ಲ ವಿಚಾರಗಳಲ್ಲೂ ಅಂದರೆ ಸರ್ಕಾರದ ವಿರುದ್ಧ ನಾವು ಹೋರಾಟಕ್ಕೆ ಒಂದಾಗಿದ್ದೇವೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ನಮ್ಮ ಬೆಂಬಲವಿದೆ ಎಂಬ ಘೋಷಣೆಯನ್ನು ಮಾಡಿದರು. ಆನಂತರ ಹೋರಾಟವನ್ನು ಮಾಡಿದರು. ಇದೇ ರೀತಿಯಾಗಿ ಹೋರಾಟ ಮಾಡಿ ನಾವು ಸರ್ಕಾರಕ್ಕೆ ಚಾಟಿ ಬೀಸ್ತೀವಿ, ಪ್ರತಿಯೊಂದು ವಿಚಾರವನ್ನು ಜನರ ಮುಂದೆ ಇಡ್ತೀವಿ ಒಟ್ಟಾಗಿ ಅಂತ ಹೇಳಿದಂಥ ನಾಯಕರು ಈಗ ಬೇರೆ ಬೇರೆ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ, ತಮ್ಮದೇ ಆದ ಶಕ್ತಿ ಪ್ರದರ್ಶನಗಳನ್ನು ಮಾಡ್ತಾ ಇದ್ದಾರೆ. ಮೈತ್ರಿಗೆ ಸಂಬಂಧಪಟ್ಟಂತೆ ಇನ್ನೂ ಯಾವ ಸ್ಪಷ್ಟ ನಿಲುವನ್ನು JDS ನಾಯಕರಾಗ್ಬೋದು ಅಥವಾ BJP ನಾಯಕರಾಗ್ಬೋದು ಯಾರು ಕೂಡ ಕೊಡ್ತಾ ಇಲ್ಲ. ಅಂದರೆ ಮೈತ್ರಿಗೆ ಬ್ರೇಕ್ ಬಿದ್ದಿದೆಯಾ ಅಥವಾ ಮೈತ್ರಿ ಜಂಟಿ ಹೋರಾಟಕ್ಕೆ ಸಾಕಷ್ಟು ಕಾರಣಗಳಿದೆಯಾ, ಹೈಕಮಾಂಡ್ ನಿರ್ಧಾರ ಏನು, ರಾಜ್ಯ ನಾಯಕರ ನಿರ್ಧಾರ ಇರೋದು ಕೂಡ ಇನ್ನೂ ಸ್ಪಷ್ಟವಾಗಿ ಹೊರಹಾಗ್ತಾ ಇಲ್ಲ. ಹಾಗಾಗಿ ಮುಂಬರುವಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಈಗಾಗಲೇ JDS ಒಂದು ಕಡೆ, BJP ಒಂದು ಕಡೆ ಸಿದ್ಧತೆಯನ್ನು ನಡೆಸ್ತಾ ಇದೆ. ಅದರಲ್ಲೂ JDS ನಾಯಕರು ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ತಾವು ಹೆಚ್ಚಿನದಾಗಿ ಒಂದು ಶಕ್ತಿ ಪ್ರದರ್ಶನ ಮಾಡಬೇಕು, ಇನ್ನಷ್ಟು ಪಕ್ಷ ಸಂಘಟನೆ ಮಾಡಬೇಕು ಎಂಬ ಸಾಕಷ್ಟು ಸಿದ್ಧತೆಗಳನ್ನು ರೂಪಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಮುಂಬರುವಂತಹ ಚುನಾವಣೆಗಳಿಗೆ ಅಂದರೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ BJP ಹಾಗೂ JDS ಮೈತ್ರಿಯಾಗಿ ಕಣಕ್ಕಿಳಿತಾರ ಅಥವಾ ಇಷ್ಟಕ್ಕೆ ಮೂಡ ಹಗರಣ ಹೋರಾಟಕ್ಕೆ ಇಷ್ಟಕ್ಕೆ ಸೀಮಿತವಾಗುತ್ತಾ, ಮೈತ್ರಿಗೆ ಬ್ರೇಕ್ ಬೀಳುತ್ತಾ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.